ಈ ದಿನ ಜೂನ್ 26 ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆ ನಮ್ಮ ದೇಶದಲ್ಲ ಇಡೀ ಪ್ರಪಂಚದಾದ್ಯಂತ ಮಾಡ್ತಾ ಇದ್ದಾರೆ. ಇದನ್ನು ಯಾಕೆ ಮಾಡ್ತಾ ಇದ್ದಾರೆ? ಎಲ್ಲಾ ಕಡೆನೂ ಯುವಕರು ಮತ್ತು ಯುವತಿಯರು ಈ ಮಾದಕ ವ್ಯಸನಿಗಳಾಗ್ತಾ ಇದ್ದಾರೆ. ನಮ್ಮ ದೇಶದಲ್ಲೇ 100ಕ್ಕೆ 10% ಮಾದಕ ವ್ಯಸನಿಗಳಾಗಿದ್ದಾರೆ. ಓದ್ತಾ ಇರೋ ವಿದ್ಯಾರ್ಥಿಗಳು ಯಾಕೆ ಮಾದಕ ವ್ಯಸನಿಗಳಾಗ್ತಾ ಇದ್ದಾರೆ ಅಂತ ಈ ರಿಸರ್ಚ್ ಇವರೆಲ್ಲ ಮಾಡಿರೋದು ನೋಡಿದ್ರೆ, ಒತ್ತಡದಿಂದ ಕೆಲವೊಂದು ಜನ ಮಾದಕ ವ್ಯಸನಿಗಳಾಗ್ತಾ ಇದ್ದಾರೆ. ಸ್ನೇಹಿತರ ಜೊತೆ ಸೇರಿ ಅವನು ಹೊಡಿತಾ ಇರ್ತಾನೆ, ಫ್ರೆಂಡ್ಶಿಪ್ ಅಲ್ಲಿ ಅವನ ಜೊತೆ ಸೇರ್ಕೊಂಡು ಮಾದಕ ವ್ಯಸನಿಗಳಾಗ್ತಾ ಇದ್ದಾರೆ. ಎಕ್ಸ್ಪೆರಿಮೆಂಟ್ ಮಾಡೋದು, ಅವನು ಮಾಡ್ತಾ ಇದ್ದಾನೆ, ನಾನು ಮಾಡೋಣ, ಏನಾಗುತ್ತೆ ಅಂತ. ಏನೋ ಇದೆ ಇದರೊಳಗೆ, ಆದ್ರೆ ಮುಂದೆ ಎಫೆಕ್ಟ್ ಆಗೋದು ನಿಮ್ಗೆ ಗೊತ್ತಿರಲ್ಲ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಒಂದು ಗಾಂಜಾ ಸೇರ್ತಾ ಇರ್ತೀರಾ, ಒಂಥರ ಏನೋ ಖುಷಿ, ಒಂಥರ ಇಲ್ಲಿ ಒತ್ತಡ, ಇಲ್ಲಿ ಓದೋದು ಇರ್ತದೆ, ಇನ್ನೊಂದು ಇರ್ತದೆ. ಆ ಒತ್ತಡ ಸ್ವಲ್ಪ ರಿಲ್ಯಾಕ್ಸ್, ಆ ಟೈಮ್ ಒಂದು 2 ಅವರ್ 3 ಅವರ್ ನಿಮ್ಗೆ ರಿಲ್ಯಾಕ್ಸ್ ಆಗ ಕಾಣಿಸುತ್ತೆ. ಅದಕ್ಕೇನ್ ಮಾಡೋದು, ಹಾಗೇ ಅದನ್ನ ಕಂಟಿನ್ಯೂ ಮಾಡ್ತಾ ಇರೋದು. ನಮ್ಮಲ್ಲಿ ಒಂದ್ಸಾರಿ ಕೇಸು ಆಗ್ಬಿಟ್ರೆ, ನಿಮ್ದು ಇವಾಗ ಒಂದು ಸೆಕ್ಯೂರಿಟಿ ವಾಚ್ಮೆನ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಪೊಲೀಸ್ ವೆರಿಫಿಕೇಶನ್ ಕೇಳ್ತಾರೆ. ನಾಳೆ ದಿನ ನೀವು ಪಾಸ್ಪೋರ್ಟ್ ಮಾಡ್ಸಕ್ಕಾಗಲ್ಲ ಹೊರದೇಶಕ್ಕೆ ಹೋಗಕ್ಕೆ ಕೆಲಸಕ್ಕೆ, ಮತ್ತೆ ಇಲ್ಲಿ ಕೆಲಸಕ್ಕೆ ಹೋದ್ರೂ ಪೊಲೀಸ್ ವೆರಿಫಿಕೇಶನ್ ಕೇಳ್ತಾರೆ. ಅದರಿಂದ ದಯಮಾಡಿ ಯಾರೇ ಆಗಲಿ, ಯಾರೋ ಫ್ರೆಂಡ್ಸ್ ಸಿಗ್ತಾರೆ, ಒಳ್ಳೆ ಸ್ನೇಹಿತರು ಮಾಡಿ, ಅಕಸ್ಮಾತ್ ಕಲ್ತಿದ್ರು ಅದಕ್ಕೆ ಆದ ಇವಾಗ ನಿಮಾನ್ಸ್ ಅಲ್ಲಿದೆ, ಕಿಮ್ಸ್ ಅಲ್ಲಿದೆ, ಮನೋವೈದ್ಯರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ. ಸ್ವಲ್ಪ ಕಲ್ತಿರ್ಬೋದು, ಎಲ್ಲರೂ ಕೆಟ್ಟವರು ಅಂತ ಹೇಳಲ್ಲ, ಯಾರೋ ಒಂದು 10 ಜನ 15 ಜನ ಕಾಲೇಜಲ್ಲಿ ಇರ್ತಾರೆ. ಅಂತವ್ರು ಕಲ್ತಿರೋರ್ಗೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ತಂದೆ ತಾಯಿಗೆ ನಿಜವಾದ ಒಪ್ಕೊಂಡು ಮನೋವೈದ್ಯರನ್ನ ಕಂಡ್ರೆ ಟ್ರೀಟ್ಮೆಂಟ್ ಕೊಡ್ತಾರೆ. ಇವಾಗೆಲ್ಲ ಟ್ರೀಟ್ಮೆಂಟ್ ಇದೆ, ಅದು ತಗೊಂಡ್ಬಿಟ್ರೆ ಒಂದ್ಸಾರಿ ಮತ್ತೆ ನೀವು ಆ ಕಡೆ ಹೋಗಕ್ಕಾಗಲ್ಲ. ಇನಿಷಿಯಲಿ ಆಸ್ ಇ ಸೆಡ್, ಫಸ್ಟ್ ಫ್ರೀ ಆಫರ್ಗಳು ಕೊಡ್ತಾರೆ. They will take you into their custody and they video it, and then they start blackmailing also. And you will not be able to come out of it. And every day in the newspaper, I think you must already, if you read newspaper, you get to know one page full of only crime being reported. ನಿನ್ನೆ ನಾನು ಪೇಪರ್ ಓದಿದ್ದೀನಿ, ಪೆಪ್ಪರ್ಮೆಂಟ್ ಸ್ಪಾಂಜ್ಗಳು ಬರುತ್ತೆ, ಆ ಸ್ಪಾಂಜ್ ಒಳಗಡೆ ಡ್ರಗ್ನ ಹೈಡ್ ಮಾಡಿ ಮಾಡ್ತಾ ಇದ್ದಾರೆ. ಪೆಪ್ಪರ್ಮೆಂಟ್ ಸ್ಪಾಂಜ್ ಪೆಪ್ಪರ್ಮೆಂಟ್ ಅಂತ ಬರುತ್ತಲ್ಲ, ಸ್ವೀಟ್ ಆಗಿರುತ್ತಲ್ಲ, ನಾವು ಹಿಂದೆ ಎಲ್ಲ ತಿಂತಾ ಇದ್ವಿ. ಅದು ತಗೊಂಡು ತಿಂದ್ರೆ ಹಿಂಗೆ ಯಾವ್ದಾದ್ರು ಡ್ರಗ್ ಇರುತ್ತೋ ಅನ್ನೋ ಭಯ ಶುರುವಾಗಿದೆ. ಅದು ಕನ್ಸೀಲ್ ಮಾಡಬೇಕು, ಆ ಡ್ರಗ್ನ ಹೇಗಾದ್ರು ಕನ್ಸೀಲ್ ಮಾಡಿ ನೀವು ತಿನ್ಸೋದಕ್ಕೆ ಒಂದು ವ್ಯವಸ್ಥೆ. ಅದು ತಿಂದ ಮೇಲೆ ಇದು ಸರ್ ಹೇಳಿದಾಗೇನೆ ಆ ಕ್ಷಣಕ್ಕೆ ನಿಮಗೆ ಸಂತೋಷ ಸಿಗುತ್ತೆ. ಅವಾಗ ನಿಮ್ಮ ನೋವುಗಳೆಲ್ಲ ಮರೆಯಬಹುದು. ಬಟ್ ಅದು ವಿತ್ ಟೈಮ್ ಏನಾಗುತ್ತೆ, ಅದು ಯು ವಿಲ್ ಬಿಕಮ್ ಅಡಿಕ್ಟ್ ಟು ಇಟ್. ಒನ್ಸ್ ಯು ಬಿಕಮ್ ಅನ್ ಅಡಿಕ್ಟ್, ಯು ವಿಲ್ ನಾಟ್ ಬಿ ಏಬಲ್ ಟು ಕಮ್ ಔಟ್ ಆಫ್ ಇಟ್. ಅಂಡ್ ಆಲ್ಸೋ ಯು ವಿಲ್ ಬಿ ಟ್ರಾಪ್ಡ್ ಬೈ ದಿ ಪೆಡ್ಲರ್ಸ್. ನಿಮ್ಮನ್ನು ಟ್ರ್ಯಾಪ್ ಮಾಡ್ಬಿಡ್ತಾರೆ, ಯು ವಿಲ್ ನಾಟ್ ಬಿ ಏಬಲ್ ಟು ಕಮ್ ಔಟ್ ವಾಟ್ಸ್ ಎವರ್. And you are done. What all efforts your parents have put in. ಎಷ್ಟು ಸ್ಟ್ರಗಲ್ ಮಾಡಿರ್ತಾರೆ ಎವ್ರಿ ಪೇರೆಂಟ್, ಅದು ನಿಮ್ಗೆ ಗೊತ್ತಿಲ್ಲ. ಅದು ಅನ್ಇಮ್ಯಾಜಿನಬಲ್. ವಿ ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಫಾರ್ ಅವರ್ ಚಿಲ್ಡ್ರನ್. ಇಫ್ ಐ ಸ್ಲೀಪ್ ಆನ್ ದಿ ಫ್ಲೋರ್, ಐ ಆಫರ್ ಕಾಟ್ ಟು ಮೈ ಚೈಲ್ಡ್. ದಟ್ ಈಸ್ ದ ವೇ ವಿ ಲಿವ್ ಹಿಯರ್. ಬೇರೆಯವ್ರ ತರ ಫಾರಿನರ್ಸ್ ತರ ಅಲ್ಲ. ನಮ್ಮ ಕಲ್ಚರ್ಲಿ ಡ್ರಗ್ ಅನ್ನೋದು ನಾವು ಓದ್ಬೇಕಾದ್ರೆ ಕೇಳೂ ಇರಲಿಲ್ಲ. ಡ್ರಗ್ ಅಂದ್ರೆ ಸ್ಪೆಲ್ಲಿಂಗೇ ಗೊತ್ತಿರಲಿಲ್ಲ ನಮಗೆ. ಒಂದು 80s ಅಲ್ಲಿ ನಾನು ಹೇಳ್ತಾ ಇರೋದು. ಈಗ ಎಷ್ಟು ಇಟ್ ಹಸ್ ಬಿಕಮ್ ವೈಡ್ ಸ್ಪ್ರೆಡ್. And every way we study this, we understand and we get to know things happening around. ಪ್ರತಿಯೊಬ್ಬರು ಮೈಯೆಲ್ಲ ಕಣ್ಣಾಗಿರ್ಬೇಕು. All of you should keep your eyes and ears open to the world. You will have to be extremely careful. If someone offers something new, be careful before you consume. You need not have to yield to someone just for the sake of being a friend of someone. You need not have to yield. You know, 5 ನಿಮಿಷ ಟೈಮ್ ತಗೊಂಡು ಯಾಕೆ ಏನು ಅಂತ you should ask questions. Please be careful. Don't consume things outside. As far as possible, use food from house, and eating from outside is always dangerous. ಎಲ್ಲ ಬಲಿಯಾಗ್ತಾ ಇರ್ತಕ್ಕಂಥದ್ದು 15ರಿಂದ 22-23 ವರ್ಷದ ಒಳಗಿನ ಮಕ್ಕಳು ಮತ್ತು ಯುವಕರು. ಒಂದೊಂದು ಮನೆಯಲ್ಲೂ ಕೂಡ 100 ಸಮಸ್ಯೆ ಇದೆ, ಒಂದೊಂದು ಕುಟುಂಬದಲ್ಲೂ ಕೂಡ ಅಷ್ಟೊಂದು ಸಮಸ್ಯೆ ಇದೆ. ಅದೆಲ್ಲವನ್ನು ಬಿಟ್ಟು ನಿಮ್ಮ ತಂದೆ ತಾಯಿಗಳು ಇಲ್ಲಿಗೆ ನಿಮ್ಮನ್ನ ಕಳಿಸಿದರೆ ಅವರ ಶಮನ, ನೀವು ಯಾವುದೋ ದುಶ್ಚಟಕ್ಕೆ ಬಲಿಯಾಗಿ ಕುಟುಂಬನೂ ಕೂಡ ಬಲಿ ತಗೋಬೇಡಿ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಕೈ ಮುಂದೆ ಮಾಡಿ. ಪ್ರತಿಜ್ಞಾವಿಧಿ. ನಮ್ಮ ಸುತ್ತಮುತ್ತಲಿನ ಪರಿಸರದ ಶಾಲಾ ಕಾಲೇಜು, ಸರ್ಕಾರಿ ಕಚೇರಿ,
ಖಾಸಗಿ ಕಚೇರಿಗಳು, ಸಾರ್ವಜನಿಕ ಸ್ಥಳಗಳು, ಆಸ್ಪತ್ರೆ ಆವರಣಗಳಲ್ಲಿ ಯಾವುದೇ ವ್ಯಕ್ತಿಗಳು ಮಾದಕ ವಸ್ತುಗಳ ಸೇವನೆ, ಮಾರಾಟ, ಶೇಖರಣೆ, ಉತ್ಪಾದನೆ ಇತ್ಯಾದಿಗಳನ್ನು ಮಾಡುವುದು ಅಪರಾಧವಾಗಿದ್ದು ಇದಕ್ಕೆ ನಾವು ಪ್ರೋತ್ಸಾಹಿಸುವುದಿಲ್ಲವೆಂದು ಇದಕ್ಕೆ ನಾವು ಸ್ವತಃ ಒಳಗಾಗದೆ ಈ ದೇಶವನ್ನು ನಶೆ ಮುಕ್ತ ದೇಶವನ್ನಾಗಿ ಮಾಡಲು ಕಂಕಣಬದ್ಧರಾಗಿರುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.